ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ CM ಶಂಕರ್. ಇವತ್ತು ನಾನು ನರಸಾಪುರ ಕೆರೆ ಕೋಡಿ ಹತ್ರ ಕೃಷೀಕರಣ ಮಾಡ್ತಿರೋ ವಿಚಾರ ಏನಪ್ಪ ಅಂದರೆ, ಜನವರಿ 17ನೇ ತಾರೀಕು ಕೋಲಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶುದ್ಧ ಕುಡಿಯುವ ನೀರು ಬೇಕೇ ಬೇಕು, ಜೊತೆಗೆ ವ್ಯವಸಾಯಕ್ಕೂ ಸಹ ನೀರು ಬೇಕು ಅನ್ನೋ ಒಂದು ಕಾರ್ಯಕ್ರಮದಡಿ ಬೃಹತ್ ಗಾತ್ರದ ಜಲಾಗ್ರಹ ಅನ್ನುವ ಒಂದು ವಿಶೇಷ ಹೋರಾಟ ಹಮ್ಮಿಕೊಂಡಿದ್ದಾರೆ. ಬಸ್ಗಳ ಮೇಲೆ ಗಮನಿಸಿರ್ಬೋದು, ಕೊಲ್ಲದಿರಿ ಅಂತರ್ಜಲ, ಕುಡಿಯಿರಿ ಶುದ್ಧ ಜಲ ಅಂತ ನಾಮಫಲಕಗಳನ್ನ ಅಳವಡಿಸಿರ್ತಾರೆ. ನಾವು ಇದು ಅಕ್ಷರಶಃ ಸತ್ಯ. ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರದಲ್ಲಿ ನಡೆಯುವಂಥ ಒಂದು ಬೃಹತ್ ಜಲಾಗ್ರಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ಕೋಲಾರ ಜಿಲ್ಲೆಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕೋರಮಂಗಲ ಚಲ್ಲಘಟ್ಟ ಯೋಜನೆಯ ಮೂಲಕ ಕೋಲಾರ ಜಿಲ್ಲೆಗೆ ಬೆಂಗಳೂರಿನಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗುತ್ತಿದೆ. ಇದನ್ನು 2 ಹಂತದ ಶುದ್ಧೀಕರಣ ಮಾಡಿ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಬಿಡುಗಡೆಗಾರರು ಏನು ಈಗ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಈ ಒಂದು KC ವ್ಯಾಲಿ ನೀರು, ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸಬೇಕು ಅನ್ನೋ ಒಂದು ಬಲವಾದ ಕೂಗು ಸುಮಾರು ದಿನಗಳಿಂದ ಕೇಳಿಬರ್ತಾಯಿದೆ. ಆದರೂ ಕೂಡ ಈ ಒಂದು ಹೋರಾಟಗಾರರ ಕೂಗಿಗೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ. ನೋಡಿ, ಈ ಒಂದು ಸಂಸ್ಕರಿಸಿದ ತ್ಯಾಜ್ಯ ನೀರು ಎಷ್ಟು ಕಪ್ಪಾಗಿದೆ ಅಂದರೆ ಇದು ಕುಡಿಯಲು ಯೋಗ್ಯ ಅಲ್ಲ, ಅಂತರ್ಜಲ ಮಟ್ಟ ಹೆಚ್ಚಿಸಲಿಕ್ಕೆ ಮಾತ್ರ ಅಂತ ವಿಜ್ಞಾನಿಗಳು ಮತ್ತು ತಜ್ಞರು ವರದಿಯನ್ನು ನೀಡಿರ್ತಾರೆ. ನೋಡಿ, ಈ ನೀರು ಇದು ನರಸಾಪುರ ಕೋಡಿಯಲ್ಲಿ ಹರಿದು ಬರ್ತಾ ಇದೆ. ತ್ಯಾಜ್ಯ ನೀರನ್ನು ಗಮನಿಸಿದರೆ ನಮಗೆ ಶುದ್ಧ ನೀರು ಬೇಕೇ ಬೇಕು ಅನ್ನೋದು ಪ್ರತಿಯೊಬ್ಬರ ಹಕ್ಕೊತ್ತಾಯವಾಗಬೇಕು. ಕುಡಿಯುತ್ತಿರೋ ನೀರು ಕೂಡ ವಿಷ ಆಗುತ್ತೆ. ನಾವು ಈಗಾಗಲೇ ಗಮನಿಸ್ಬೋದು, ಹಿಂದೊಮ್ಮೆ ಬರೀ ನಾವು ಕೊಳವೆ ಬಾವಿಗಳ ಮುಖಾಂತರ ನೀರು ಕುಡಿತಾ ಇದ್ರಿ. ಆಗ ಈಗೇನಾಗಿದೆ ಅಂದರೆ ಎಲ್ಲರೂ ಸಹ ಶುದ್ಧೀಕರಿಸಿದ ಅಂದರೆ ಫಿಲ್ಟರ್ ನೀರು ಕುಡಿಯಲಿಕ್ಕೆ ಬಂದಿದ್ರಿ. ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಪ್ರತಿದಿನವೂ ಕೂಡ ನಾವು ಕಲುಷಿತ ನೀರನ್ನ ಕುಡಿತಾ ಇದ್ದೀವಿ.